ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಕುತೂಹಲಕಾರಿ ಬೆಳವಣಿಗೆ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಸಚಿವರ ಸ್ಥಾನಕ್ಕಾಗಿ ಪರಿಷತ್ ಸಮರ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚರ್ಚೆಗಳಿತ್ತು. ಈಗ ಮತ್ತೊಂದು ಚರ್ಚೆ, ಮತ್ತೊಂದು ಬೆಳವಣಿಗೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನಕ್ಕಾಗಿ ಪರಿಷತ್ ಸಮರ ನಡೀತಾ ಇದೆ. ಹೈಕಮಾಂಡ್ಗೆ 24 MLCಗಳ ಪತ್ರವನ್ನು ಬರೆದಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪತ್ರವನ್ನು ಬರೆದಿರುವಂಥದ್ದು. ನಮಗೂ ಸಚಿವ ಸ್ಥಾನವನ್ನು ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಈಗ ಕುರ್ಚಿ ಕದನದ ಮಧ್ಯೆ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ MLCಗಳು. ಈಗ ಸಂಪುಟ ಪುನರ್ರಚನೆಗೆ 24 MLCಗಳಿಂದ ಪತ್ರ ಬರೆದಿದೆ. ಕನಿಷ್ಠ 5 ಸದಸ್ಯರಿಗೆ ಸಚಿವ ಸ್ಥಾನವನ್ನು ನೀಡುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ. ಸಂಪುಟದಲ್ಲಿ ನಮಗೆ ಸರಿಯಾದಂತಹ ಪ್ರಾತಿನಿಧ್ಯ ಇಲ್ಲ, ಹೀಗಾಗಿ ನಮಗೂ ಕೊಡಿ ಅಂತ ಕೆಲ ದಿನಗಳ ಹಿಂದೆ 31 ಶಾಸಕರಿಂದ ಹೈಕಮಾಂಡ್ಗೆ ಪತ್ರ ಹೋಗಿತ್ತು. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಈ ರೀತಿಯಾದಂತಹ ಕುತೂಹಲಕಾರಿಯಾದಂತಹ ಬೆಳವಣಿಗೆ ನೋಡೋಕೆ ಸಿಗ್ತಾ ಇದೆ. ಈಗಾಗಲೇ ಸಾಕಷ್ಟು ಚರ್ಚೆಗಳನ್ನು ನಾವು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆಯ ವಿಚಾರವಾಗಿ ಸಿಎಂ ಮತ್ತು DCM ನಡುವೆ ಒಂದು ಮುಸುಕಿನ ಗುದ್ದಾಟ ಅಂತೂ ಇದ್ದೇ ಇದೆ. ಇನ್ನು ಅವರವರ ಬೆಂಬಲಿಗರು ಅವರಿಗೆ ತಕ್ಕ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಕೆಲವರು ಫಾರಿನ್ ಟೂರ್ ಹೋದ್ರೆ, ಇನ್ನು ಕೆಲವರು ದೆಹಲಿಗೆ ಹೋಗಿ ವರಿಷ್ಠ ನಾಯಕರನ್ನು ಭೇಟಿ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಹೊಸದಾಗಿ ಮೊದಲನೇ ಬಾರಿಗೆ ಏನು MLAಗಳಾಗಿದ್ರಲ್ಲ ಸ್ಪರ್ಧೆ ಮಾಡಿ, ಅವರು ಕೂಡ ಪತ್ರವನ್ನು ಬರೆದ್ರು, ನಮಗೂ ಕೂಡ ಸಚಿವ ಸ್ಥಾನವನ್ನು ಕೊಡಿ, ನಮ್ಮಲ್ಲಿ ಯಾರಿಗಾದ್ರೂ ಒಬ್ಬರಿಗಾದ್ರೂ ಕೊಡಿ, ಇಲ್ಲ ಒಂದು 5 ಜನಕ್ಕಾದ್ರೂ ಕೊಡಿ ಅಂತ ಹೇಳಿ ಪತ್ರವನ್ನು ಬರೆದ್ರು. ಈಗ MLCಗಳ ಸರದಿ, ಅವರು ಕೂಡ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. 24 ಜನ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪತ್ರವನ್ನು ಬರೆದು ಮನವಿ ಮಾಡಿದ್ದಾರೆ. ನಮಗೂ ಕೂಡ ಸಚಿವ ಸ್ಥಾನವನ್ನು ನೀವು ಕೊಡಲೇಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಸಮಸ್ಯೆಗಳಿಂದ ಹೈಕಮಾಂಡ್ಗೆ ತಲೆ ಓಡ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ ಇರುವಂತಹ ವಿಚಾರವಾಗಿ. ಏನು ನಿರ್ಧಾರ ತಗೋಬೇಕು ಅಂತ ಕೂಡ ಯೋಚನೆ ಮಾಡುವ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ. ಆ ರೀತಿಯ ಪರಿಸ್ಥಿತಿ ಇರುವಾಗ ಈಗ MLCಗಳಿಂದ ಈ ರೀತಿಯಾದಂತಹ ನಿರ್ಧಾರ, ಹೇಳಿಕೆ ಮತ್ತೆ ಪತ್ರದಿಂದ ಮನವಿ ಏನಿದೆ, ಇದು ಬೇರೆ ರೀತಿಯಾದಂತಹ ಚರ್ಚೆಗೆ ಕಾರಣವಾಗ್ತಾ ಇದೆ. ಹೈಕಮಾಂಡ್ಗೆ 24 MLCಗಳಿಂದ ಪತ್ರ ಹೋಗಿದೆ. ಈ ವಿಚಾರ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬರೆದಿದ್ರು ಕೂಡ ರಾಹುಲ್ ಗಾಂಧಿ ಅವರಿಗೆ ತಿಳಿಸ್ತಾರೆ, ಸೋನಿಯಾ ಗಾಂಧಿ ಅವರಿಗೆ ತಿಳಿಸ್ತಾರೆ, ಅಲ್ಲಿರುವಂತಹ ವರಿಷ್ಠ ನಾಯಕರು ಯಾರ್ಯಾರಿದ್ದಾರೆ ಅವ್ರಿಗೂ ಕೂಡ ತಿಳಿಸ್ತಾರೆ. ನೋಡಿ, ಈ ರೀತಿಯಾಗಿ ಇವರು ಕೂಡ ಈಗ ಕೇಳ್ತಾ ಇದ್ದಾರೆ ಅಂತ. ಹಾಗಾದ್ರೆ ಈ ರೀತಿಯಾದಂತಹ ಬೆಳವಣಿಗೆಗಳು ಯಾಕಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ನಿಜಕ್ಕೂ ಕೂಡ ಹಂತ ಹಂತವಾಗಿ ಇದು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಎಲ್ಲೋ ಒಂದ್ ಕಡೆ ನೋಡಿ, ಬಜೆಟ್ ಹತ್ರ ಬರ್ತಾ ಇದೆ. ಬಜೆಟ್ ಹತ್ರ ಬರ್ತಿರ್ಬೇಕಾದ್ರೆ ಈ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇದೆ. ಇನ್ನೊಂದು ಕಡೆ ಹೈಕಮಾಂಡ್ ಬಜೆಟ್ ಆದ ನಂತರ CM ಮತ್ತು DCM ಈ ನಾಯಕರನ್ನ ದೆಹಲಿಗೆ ಕರೆಸ್ಕೊಂಡು ಮಾತನಾಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನೊಂದು ಕಡೆ DK ಶಿವಕುಮಾರ್ ಹೇಳ್ತಾ ಇದ್ರು, ಶೀಘ್ರದಲ್ಲೇ ವರಿಷ್ಠರು ನಮ್ಮನ್ನು ದೆಹಲಿಗೆ ಕರೆದು ಮಾತನಾಡಿಸಬಹುದು ಈ ವಿಚಾರವಾಗಿ. ಇನ್ನು ಯಾವುದೇ ವಿಚಾರವನ್ನು ಮಾತನಾಡಿದ್ರು ಕೂಡ ಇನ್ನೂ ಬಿಟ್ಕೊಟ್ಟಿಲ್ಲ DK ಶಿವಕುಮಾರ್. ದೆಹಲಿಗೆ ಹೋಗಿ ಭೇಟಿ ಮಾಡ್ಕೊಂಡು ಬಂದ ಮೇಲೆ ಕೇಳಿದಾಗ, ಇಲ್ಲ ಅದನ್ನೆಲ್ಲ ಮಾತಾಡೋಕ್ಕಾಗಲ್ಲ ಇಲ್ಲಿ ಅಂತ ಹೇಳಿಬಿಟ್ಟು, ಯಾರ್ಯಾರ ಜೊತೆ ಏನೇನು ಮಾತಾಡಿದೀವಿ ಅಂತ, ನಾನು ಬಂದ ಮೇಲೆ ಎಲ್ಲನೂ ಕೂಡ ಮಾತಾಡ್ತೀನಿ, ಯಾವ ವಿಚಾರವನ್ನು ಕೂಡ ಬಿಡೋದಿಲ್ಲ ಅಂತ ಹೇಳಿದ್ರು. ದೆಹಲಿಯಲ್ಲೇನೆ ನಿಂತ್ಕೊಂಡು ಒಂದು ಕಡೆ CM ಸಿದ್ದರಾಮಯ್ಯ ಸಭೆಗಳನ್ನು ಮಾಡ್ತಾ ಇದ್ರೆ, ಬಜೆಟ್ ವಿಚಾರವಾಗಿ ಇಲಾಖಾವಾರು ಒಂದು ಸಭೆಗಳನ್ನು ನಡೆಸ್ತಾ ಇದ್ರು. ಹೀಗಿರುವಾಗ ಅವರು ದೆಹಲಿಗೆ ಹೋಗಿ ಅಲ್ಲಿ ಕೂತಿದ್ರು. ಅದಾದ ನಂತರ CM ಬಣದ ಕೆಲ ಆಪ್ತರು ಏನಿದ್ದಾರೆ, ಅವರು ಫಾರಿನ್ ಟೂರ್ ಹೋಗ್ಬೇಕಂತ ಹೇಳಿ ಯೋಚನೆ ಮಾಡಿದ್ರು, ಹೋದ್ರು ಕೂಡ ಕೆಲವರು ಕೈ ಬಿಟ್ರು. ಆಮೇಲೆ ಏನೇನು ಆಗ್ತಾ ಬಂತು ನೋಡ್ತಾ ಇದ್ದೀವಿ. ಈಗ MLCಗಳು ಪತ್ರವನ್ನು ಬರಿತಾ ಇದ್ದಾರೆ, ನಮಗೂ ಕೂಡ ಕೊಡಿ ಅಂತ. ಈ ಕಡೆ MLAಗಳು ಕೂಡ ಪತ್ರ ಬರೆದಿದ್ರು, ಅದು ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಈ ಚರ್ಚೆಗಳು ಇರುವಾಗ ಈ ರೀತಿಯಾದಂತಹ ಬೆಳವಣಿಗೆ ಬೇಕಾಗಿತ್ತಾ, ಅಥವಾ ಇದು ಯಾರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ಅಥವಾ ಯಾರಿಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ? ಈ MLCಗಳೇನಿದ್ದಾರೆ 24 ಜನ, ಅವರು ಯಾವ ಬಣಕ್ಕೆ ಸೇರ್ತಾರೆ? ಹಾಗಾದ್ರೆ ಒಂದು ವೇಳೆ DK ಶಿವಕುಮಾರ್ ಬಣದಲ್ಲಿದ್ದಾರೋ, ಸಿದ್ದರಾಮಯ್ಯ ಬಣದಲ್ಲಿದ್ದಾರೋ, ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ನಿಜಕ್ಕೂ ಕೂಡ ಈ ಸರ್ಕಾರವನ್ನ ಇನ್ನು 2 ವರ್ಷಗಳ ಕಾಲ ಕಂಟಿನ್ಯೂ ಮಾಡಬೇಕಾಗಿದೆ. ಅದಾಗುತ್ತಾ? ಈ ರೀತಿಯಾದಂತಹ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಭಯ ಕೂಡ ಶುರುವಾಗ್ತಾ ಇದೆ ಕೆಲವರಿಗೆ. ಹೀಗಾಗಿ ಇವರೇನು ಪತ್ರವನ್ನು ಬರೆದಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.